ಸುದ್ದಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೊರಗಜ್ಜ, ಗುಳಿಗ ಮತ್ತು ಪಾಷ್ಟಮೂರ್ತಿಯ ನೇಮೋತ್ಸವ ನಡೀತಾ ಇದೆ. ನಲವತ್ತೈದು ವರ್ಷದಿಂದ ಬಸವನಹಳ್ಳಿ ಈ ಜಾಗದಲ್ಲಿ ಪಾಷ್ಟಮೂರ್ತಿ ಗುಳಿಗಂದು ಸೇವೆ ನಡೀತಾ ಉಂಟು. ಅದ್ರ ಜೊತೆ ಕೊರಗಜ್ಜನ ಸೇವೆ ನಡೀತಾ ಉಂಟು, ನಿರಂತರವಾಗಿ ನಡೀತಾ ಉಂಟು. ಬೇಕಾದಷ್ಟು ಭಕ್ತಾದಿಗಳು ಬರ್ತಾರೆ. ಬಂದ ಭಕ್ತಾದಿಗಳಿಗೆ ಯಾರಿಗೂ ಅನ್ಯಾಯ ಮಾಡಿದೆ, ಚೆನ್ನಾಗಿದ್ದಾರೆ. ಇವತ್ತು ನಾಳೆನು ದೇವ್ರು ಅಂತೇಳಿ ಜನ ಬರ್ತಲೇ ಇದ್ದಾರೆ. ಇವತ್ತು ನಾವು ಕೊರಗಜ್ಜ, ಗುಳಿಗ ಮತ್ತು ಪಾಷ್ಟಮೂರ್ತಿಯ ನೇಮೋತ್ಸವ ನಡೀತಾ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ನೇಮೋತ್ಸವದಲ್ಲಿ ಕೋಲ ಕಟ್ಟುವಂತಹ ಅವ್ರನ್ನ ಮಾತಾಡ್ಸುವ ಬನ್ನಿ. ಈಗ ನಮಸ್ತೆ ಎಲ್ಲರಿಗೂ. ನಾವು ಸುಳ್ಯದಿಂದ, ನನ್ನ ಹೆಸರು ಬಿ ಜಯರಾಮ. ಹಾಗೆ ನನ್ನ ಜೊತೆಯಲ್ಲಿರುವಂಥ ಎಲ್ಲ ನಮ್ಮ ಸಂಘಟಿಗರು ನಾವೆಲ್ಲ ಬಂದು ಈ ತುಳುನಾಡಿನಲ್ಲಿರುವಂಥ ದೈವಾರಾಧನೆಯಲ್ಲಿ ದೈವದ ಒಂದು ಸೇವೆಯನ್ನ ಮಾಡಿಕೊಂಡು ನಾವು ಬರುವವರು. ನಮ್ಮ ಊರಲ್ಲಿಯೂ ಕೂಡ ನಾವು ದೈವಾರಾಧನೆಯಲ್ಲಿ ದೈವದ ಆಯಾಯ ಗ್ರಾಮಗಳಲ್ಲಿ ನಾವು ಮಾಡುವಂಥ ನಮ್ಮ ಒಂದು ಕುಲ ಕಸುಬು ಅಂತ ಹೇಳ್ಬೋದು. ಜೊತೆಗೆ ನಾವೀಗ ಈ ಕಡೆಗೆ ಕೊಡಗು, ಆನಂತರ ಪ್ರಿಯಾಪಟ್ಟಣ, ಈ ಥರ ಅಂದರೆ ಇದಕ್ಕಿಂತ ಮುಂದಕ್ಕೆ ಅಂದರೆ ಅದನ್ನು ಯಾರು ದೈವವನ್ನು ಆರಾಧನೆ ಮಾಡ್ತಾರೆ ಅಂಥ ವ್ಯಕ್ತಿಗಳ ಸ್ಥಳಕ್ಕೆ ನಾವು ಹೋಗಿ ಅಲ್ಲಿ ಹೋಗಿ ದೈವಾರಾಧನೆಯ ಬಗ್ಗೆ ಅಂದರೆ ದೈವವನ್ನು ಕಟ್ಟಿ ಆ ದೈವದಿಂದ ಒಳ್ಳೆಯ ನುಡಿಯನ್ನು ಕೊಡಿಸುವಂಥ ಒಂದು ಕುಲಕಸುಬು ಅನ್ನುವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ನಾವು ಕೊಡಗಿನ ಬಸವನಹಳ್ಳಿ ಅಂದರೆ ಕುಶಾಲನಗರದಿಂದ ಸ್ವಲ್ಪ ಈ ಕಡೆ ನಾವು ಒಂದು 5 ಕಿಲೋಮೀಟರಿಂದ ಹಿಂದುಗಡೆಗೆ ನಾವು ಬಸವನಹಳ್ಳಿ ಅಂತ ಹೇಳುವಂಥ ಒಂದು ಜಾಗದಲ್ಲಿ ನಾವು ಇದ್ದೀವಿ. ಈ ಸ್ಥಳಸಾನ್ನಿಧ್ಯದಲ್ಲಿ ನಾವು ಒಂದು 8 ವರ್ಷದಿಂದ ತಾಯಿ ಪಾಷಾಣಮೂರ್ತಿ ಹಾಗೆ ದೈವಗುಳಿಗರಾಜ ಜೊತೆಗೆ ಈ ಸ್ವಾಮಿ ಕೊರಗಜ್ಜನ ಒಂದು ಆರಾಧನೆ ಅವರು ಮಾಡ್ತಾ ಇದ್ರು. ಆ ಕೋಲದ ಒಂದು ಚಾಕರಿಯನ್ನು ನಾವು ಇಲ್ಲಿ ಬಂದು ಮಾಡ್ತಾ ಇದ್ದೀವಿ. ಈ ವರ್ಷದ 8ನೇ ವರ್ಷದ ಕೋಲ. ಹಾಗೆ ನಾವೆಲ್ಲ ಬಂದು ನೋಡಿ ಈ ದೈವಗಳಿಗೆ ಬೇಕಾಗುವಂಥ ತೆಂಗಿನ ಗರಿಯ ಒಂದೊಂದು ಅಂದರೆ ದೈವಗಳಿಗೆ ಬೇಕಾಗುವಂಥ ಒಂದು ತೆಂಗಿನ ಗರಿಯಲ್ಲಿ ಆಗುವಂಥ ಆಭರಣ ಅಂತಲೂ ಹೇಳ್ಬೋದು. ಆ ರೀತಿಯನ್ನೆಲ್ಲ ನಾವೀಗ ರೆಡಿ ಮಾಡ್ತಾ ಇದ್ದೀವಿ. ಇದು ಇನ್ನು ದೈವಕ್ಕೆ ನಮಗೆ ಬೂಳಿ ಅಂತ ಹೇಳುವಂಥದ್ದು ಪದ್ಧತಿ ಇದೆ. ನಾವು ಎಣ್ಣೆ ಸ್ನಾನ ಮಾಡ್ಕೊಂಡು ಬಂದು ಫಲಹಾರ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಆ ದೈವದ ಒಂದು ಚಾಕರಿಯನ್ನ ನಾವು ಶುರು ಮಾಡುವಂಥ ಒಂದು ಕ್ರಮ ಇದೆ. ಈಗ ನಾವೆಲ್ಲ ಬಂದು ನಾವು ಸಾಧಾರಣ ಇಲ್ಲಿಗೆ
ನಾವೊಂದು 3 ಗಂಟೆಯಿಂದ 3:30 ಒಳಗಡೆ ನಾವು ಈ ಸ್ಥಳಕ್ಕೆ ನಾವು ಬಂದಿದ್ವಿ. ಬಂದು ಅವರಿಂದ ಮನೆಯವರ ಹತ್ರ ನಾವು ತೆಂಗಿನ ಗರಿಯನ್ನ ಪದ್ಧತಿ ಮುಖೇನ ನಾವು ತಗೊಂಡು ಎಲ್ಲ ನಮ್ಮ ಸಂಘಟನೆಗಳೆಲ್ಲ ಆಯಾಯ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ರೆಡಿ ಆದ ನಂತರ ದೈವದ ಕೋಲ ಇನ್ನು ಸ್ಟಾರ್ಟ್ ಆಗ್ತದೆ. ಆ ನಂತರ ಮತ್ತೆ ಅದು ದೈವ 3 ದೈವ ಇದೆ. ಒಂದು ಪಾಷಾಣ ಮೂರ್ತಿ, ಆ ನಂತರ ದೈವ ಗುಳಿಗರಾಜ, ಕೊರಗಜ್ಜ. ಕೋಲ ನಡೆಯುವಾಗ ಈಗೆಲ್ಲ ಒಂದೊಂದು ಕಡೆ ವಿಶೇಷವಾದಂತ ವಿಚಾರಗಳನ್ನ ಈ ತರನೇ ಇದೆ, ಈ ತರ ಮಾಡ್ಬೇಕು ಅಂತ ಹೇಳುವಂತ ಒಂದೊಂದು ಕಟ್ಟುಪಾಡುಗಳನ್ನೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹೇಳುವ ಪ್ರಕಾರ ನಾವು ಯಾರೇ ಬೇರೆ ಅವ್ರದ್ದು ಕಟ್ಟುಪಾಡುಗಳನ್ನ ನಾವು ಅನುಕರಣೆ ಮಾಡುವುದಿಲ್ಲ. ನಾವು ಏನಿದ್ರು ನಮ್ಮ ಹಿರಿಯವರು ಏನು ನಮಗೆ ಹೇಳಿ ಕೊಟ್ಟಿದ್ದಾರೆ ಅದನ್ನ ಮಾತ್ರ ನಾವು ಹೋಗುವಂತ ಸ್ಥಳಗಳಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಹಾಗೆ ಬೇರೆ ಬೇರೆಯವರು ಕೋಲೆಲ್ಲ ಒಪ್ಪಿಕೊಂಡು ಅವರ ಗುರು ಹಿರಿಯವರು ಯಾವ ರೀತಿ ಅವರು ಹೇಳಿ ಕೊಟ್ಟಿದ್ದಾರೆ ಆ ರೀತಿಯ ಒಂದು ಪದ್ಧತಿಗಳನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾವ ಪದ್ಧತಿಗಳನ್ನ ಮಾಡಿದ್ರು ಕೂಡ ಹಿರಿಯವರ ಕಾಲದ ಒಂದು ಪದ್ಧತಿ ಇದೆ. ಈಗ ನಾವೇ ಇಲ್ಲಿ ತೆಂಗಿನ ಗರಿಯ ಇದ್ದು ಆನಂತರ ದೈವಗಳಿಗೆ ಮಾಡುವಂತ ಪೂರ್ವ ಕಾಲದ ಪದ್ಧತಿ ಪ್ರಕಾರ ಏನೇನು ಆಗ್ಬೇಕೋ ತೆಂಗಿನ ಗರಿಯಲ್ಲಿ ಈಗ ಒಂದೊಂದು ಕಡೆ ಸಾರಿ ಉಟ್ಟು ಕೋಲ ಮಾಡುವಂತ ಪದ್ಧತಿಗಳು ಇರುತ್ತದೆ. ಹಾಗೆ ಬೇರೆ ಬೇರೆ ಒಂದೊಂದು ಊರಿಗೆ ಒಂದೊಂದು ಗ್ರಾಮಕ್ಕೆ ಸಂಬಂಧಪಟ್ಟಂತ ಆದ್ರೆ ಜಾಸ್ತಿಯಾಗಿ ತೆಂಗಿನ ಗರಿಯಲ್ಲಿಯೇ ಮಾಡುವಂತ ಪೂರ್ವ ಕಾಲದ ಪದ್ಧತಿ. ಈಗ ಎಲ್ಲ ವಿಶೇಷವಾದಂತ ಅಲಂಕಾರವು ನಾವು ಇನ್ನೊಂದು ಹೂವು ಅಂತೇಳಿ ಮಲ್ಲಿಗೆ ಹೂ ಈ ತರದೆಲ್ಲ ತುಂಬಾ ಈಗ ತುಂಬಾ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾವು ಮಾಡ್ತೀವಿ, ಆದ್ರೂ ಕೂಡ ನಾವು ಸ್ವಲ್ಪನಾದ್ರೂ ಕೂಡ ನಾವು ಚಿಕ್ಕಿ ಹೂವು ಅಂತೇಳಿ ನಮ್ಮ ತುಳುನಾಡಿಗೆ ಕೇಪ್ಲ ಹೂವು ಅಂತ ಹೇಳ್ತಾರೆ, ಈ ತರದನ್ನ ನಾವು ಜಾಸ್ತಿ ನಾವು ಉಪಯೋಗ ಮಾಡಿಕೊಳ್ತೀವಿ. ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪದ್ಧತಿಗಳು ಬೇರೆ ಬೇರೆ ಇದೆ. ಹಾಗಂತೇಳಿ ಅವರು ಮಾಡಿದ್ದು ತಪ್ಪು ನಾವು ಮಾಡ್ತಾ ಇರೋದೇ ಸರಿ ಅಂತ ಹೇಳುವಂಥದ್ದು ಏನು ಹೇಳ್ತಾ ಇಲ್ಲ. ನಮ್ಮ ಪೂರ್ವಜರು ಏನು ಹೇಳಿಕೊಟ್ಟಿದ್ರೆ ಆ ಪ್ರಕಾರ ನಾವು ಅದನ್ನು ಮಾಡ್ಕೊಂಡು ಬರ್ತೇವೆ.